ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಸಮಾಂತರ ಶ್ರೇಣಿಯ ಎಣ್ಣನೇ ಪದವನ್ನು ಯಾವ ರೀತಿ ಕಂಡುಹಿಡಿಯುವುದು ಅಂತ ನೋಡೋಣ. ಮೊದಲ ಪದ ಏನು ಯಾವ ಅಂತ ಸೂಚಿಸ್ತೇವೆ? ಎ. ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ನಾವು ಅದರಲ್ಲಿಂದ ಸೂಚಿಸ್ತೇವೆ ಅಂದರೆ ಡಿ. ದಾಗ ಎಣ್ಣನೇ ಪದ ಕಂಡುಹಿಡಿಯುವ ಸೂತ್ರ ಏನಿದೆ ಅಂದರೆ ಎಣ್ಣೆ ಪದವು AN = A + N - 1 ಡಿ. TN = A + N - 1 ಡಿ. ಇದು ಆದರೂ ಆಗಿರ್ಬೋದು ಅಥವಾ ಇದಾದರೂ ಆಗಿರ್ಬೋದು. ಇದರ ಮೇಲಿನ ಪ್ರಾಬ್ಲಮ್ಸ್ ನೋಡೋಣ. ಪ್ರಾಬ್ಲಮ್ಸ್ ಯಾವ ರೀತಿ ಇರುತ್ತೆ ಅಂತ. ಫಸ್ಟ್ ಒನ್, ಫೈಂಡ್ ದ 10th term ಆಫ್ ದ AP 2712. ಯಾವ ಟರ್ಮು? 10th ಟರ್ಮನ್ನು ಕಂಡುಹಿಡಿಬೇಕು ನಾವು. ಸೊಲ್ಯೂಷನ್ ಫಾರ್ಮುಲಾ ಇದೆ AN = A + N - 1 ಡಿ. ಎ ಅಂದರೆ ಏನು? ಮೊದಲನೇ ಪದ. ಇದರಲ್ಲಿ ಯಾವುದಿದೆ? ಮೊದಲನೇ ಪದ 2. ಏನಂದರೆ ಎಷ್ಟನೇ ಪದ? 10ನೇ ಪದ. -1. ಡಿ ಅದರ ಡಿಫ್ರೆನ್ಸ್ ಎಷ್ಟಿದೆ? 2 ಮತ್ತು 5 ನಡುವೆ, 2 ಮತ್ತು 7 ನಡುವೆ ಡಿಫ್ರೆನ್ಸ್ ಇದೆ 5. 1 2 + 10ರಲ್ಲಿ 1 ಹೋದರೆ 9. 5 5. ಈ ಎನ್ ಅಂದರೆ ಎಷ್ಟನೇ ಪದ ಕಂಡುಹಿಡಿಯಬೇಕು? 10ನೇ ಪದ. 10 = ಎಷ್ಟಾಗುತ್ತೆ? 47 ಆಗುತ್ತೆ. ಇವಾಗ ನಾವು ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯೋ ಫಾರ್ಮುಲಾ ನೋಡೋಣ. ಕಂಡುಹಿಡಿಯೋ ಫಾರ್ಮುಲಾ ಏನು? S = n/2 to A + N - 1 ಡಿ. S = n/2 A + 1. ಸಾಮಾನ್ಯ ಏನು? ಇದರಲ್ಲಿ ಏನು ಕೊಡೋದಿಲ್ಲ? ಸಾಮಾನ್ಯ ವ್ಯತ್ಯಾಸ ಕೊಡುವುದಿಲ್ಲ. ವ್ಯತ್ಯಾಸ ಕೊಡದೆ ಫಸ್ಟ್ ಟೈಮ್ ಲಾಸ್ಟ್ ಪದ ಕೊಟ್ಟಾಗ ಈ ಮೇಲಿನ ಫಾರ್ಮುಲಾ, ಈ ಫಾರ್ಮುಲಾ ಯೂಸ್ ಆಗುತ್ತೆ. ನಾವು S = n/2 to A + -1 ಡಿ ಫಾರ್ಮುಲಾ ಯೂಸ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸಮಾಂತರ ಶ್ರೇಣಿ ಎಣ್ಣನೇ ಪದ ಫಸ್ಟ್ ಪದಗಳ ಮೊತ್ತ ಮೊದಲ n - 1 ಪದಗಳ ಮೊತ್ತದ ವ್ಯತ್ಯಾಸವಾಗಿರುತ್ತದೆ. ಇನ್ನು ಎಣ್ಣೆ ಪದವು ಫಸ್ಟ್ ಪದಗಳ ಮೊತ್ತ ಮತ್ತು ಮೊದಲ n - 1 ಪದಗಳ ಮೊತ್ತದ ವ್ಯತ್ಯಾಸವಾಗಿರುತ್ತದೆ. ಯಾವಾಗ ಫಾರ್ಮುಲಾ ಯೂಸ್ ಮಾಡಿ? n = Sn - Sn - 1 ಅಂತ ಹೇಳ್ತಾರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು? ಮೊದಲ n ಸ್ವಾಭಾವಿಕ ಸಂಖ್ಯೆಗಳ
ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಥವಾ ಧನ ಪೂರ್ಣಾಂಕಗಳ ಮೊತ್ತ ಅಥವಾ ಪಾಸಿಟಿವ್ ನಂಬರ್ಸ್ ಮೊತ್ತ ಕಂಡುಹಿಡಿಯುವ ಫಾರ್ಮುಲಾ Sn = +2 +3 +n ಆದಾಗ ಏನಿರುತ್ತೆ Sn = n+1. ಸಪೋಸ್ n ಆಡ್ ನಂಬರ್ಸ್ ಇದ್ದಾಗ Sn = n² ಆಗುತ್ತೆ. ಇಲ್ಲಿ ಏನಿದೆ ನೋಡಿ, ಕ್ಲಿಯರ್ ಮಾಡ್ತೀನಿ. ಎನ್ನೇ ಪದ ಫಸ್ಟ್ ಪದಗಳ ಮೊತ್ತ ಮತ್ತು ಮೊದಲನೇ ಮೊತ್ತ ಕೊಟ್ಟಾಗ ಏನು ಮಾಡುತ್ತೆ ಈ ಫಾರ್ಮುಲಾ ಇರಬೇಕು. ಅದೇ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಪಾಸಿಟಿವ್ ನಂಬರ್ಸ್ ಇದ್ದಾಗ ಅವಾಗ Sn = n - 1 ಯೂಸ್ ಮಾಡಬೇಕು. ಇದರ ಕುರಿತು ಪ್ರಾಬ್ಲಮ್ಸ್ ಮುಂದಿನ ತರಗತಿಯಲ್ಲಿ ನೋಡೋಣ.